ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಜುಲೈ 27, 2026 IPO ಮಾರುಕಟ್ಟೆಯಲ್ಲಿ ಇಂದು ಬಹಳ ಪ್ರಮುಖ ಬೆಳವಣಿಗೆಯು ನಡೆದಿದೆ. ಇಂದು 3 IPOಗಳ ಸಬ್ಸ್ಕ್ರಿಪ್ಷನ್ ಮುಕ್ತಾಯಗೊಂಡಿದ್ದು, ಅವುಗಳಲ್ಲಿ ಒಂದು IPO ಭಾರಿ ಬೇಡಿಕೆ ಪಡೆದು ಎಲ್ಲರ ಗಮನ ಸೆಳೆದಿದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ, ಇಂದು ಕ್ಲೋಸ್ ಆದ 3 IPOಗಳ ಫೈನಲ್ ಸಬ್ಸ್ಕ್ರಿಪ್ಷನ್, ಇಂದಿನ GMP ಎಷ್ಟಿದೆ, ಅಲಾಟ್ಮೆಂಟ್ ಹಾಗೂ ಲಿಸ್ಟಿಂಗ್ ದಿನಾಂಕಗಳು, ಈ ವಾರ ಆರಂಭವಾಗಲಿರುವ 3 ಪ್ರಮುಖ IPOಗಳ ಸಂಪೂರ್ಣ ಮಾಹಿತಿಯನ್ನು. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂದು ಕ್ಲೋಸ್ ಆದ IPOಗಳು: ನಂಬರ್ 1, ಇಂಡೋ MIM ಲಿಮಿಟೆಡ್ IPO. ಇಂದಿನ ದೊಡ್ಡ ಹೈಲೈಟ್ ಅಂದರೆ ಇಂಡೋ MIM ಲಿಮಿಟೆಡ್ IPO. ಈ IPOಗೆ ಹೂಡಿಕೆದಾರರಿಂದ ಭಾರಿ ಪ್ರತಿಕ್ರಿಯೆ ಸಿಕ್ಕಿದೆ. QIB ವಿಭಾಗದಿಂದ 204.47 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. HNI ವಿಭಾಗದಿಂದ 50.65 ಪಟ್ಟು, 10 ಲಕ್ಷಕ್ಕಿಂತ ಹೆಚ್ಚಿನ ವಿಭಾಗದಲ್ಲಿ 57.69 ಪಟ್ಟು, 2 ರಿಂದ 10 ಲಕ್ಷದ ವಿಭಾಗದಲ್ಲಿ ಅಂದರೆ ಸ್ಮಾಲ್ HNI 36.55 ಪಟ್ಟು, ರಿಟೇಲ್ ವಿಭಾಗದಲ್ಲಿ 6.67 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಎಂಪ್ಲಾಯೀಸ್ ವಿಭಾಗದಲ್ಲಿ 9.44 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಒಟ್ಟು ಸಬ್ಸ್ಕ್ರಿಪ್ಷನ್ನು 72.37 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿರುತ್ತದೆ. ಈ ಒಂದು ಇಂಡೋ MIM IPOದ ಇಂದಿನ GMP ಸುಮಾರು ₹190 ಇದೆ. ಇಶ್ಯೂ ಪ್ರೈಸ್ ₹485ಗೆ ಹೋಲಿಸಿದರೆ ಸುಮಾರು 39ರಿಂದ 40% ಪ್ರೀಮಿಯಂ ಸೂಚಿಸುತ್ತದೆ. ಆದರೆ ನೆನಪಿರಲಿ, GMP ಅನಧಿಕೃತ ಮಾರುಕಟ್ಟೆ ಸೂಚ್ಯಂಕ ಮಾತ್ರ. ಲಿಸ್ಟಿಂಗ್ ದಿನದ ಲಾಭಕ್ಕೆ ಇದು ಖಾತರಿ ಅಲ್ಲ. ಎರಡನೇ IPO ಎಕ್ಸ್ಟ್ರಾನೆಟ್ ಟೆಕ್ನಾಲಜೀಸ್ ಲಿಮಿಟೆಡ್ IPO. IT ಕ್ಷೇತ್ರದ ಎಕ್ಸ್ಟ್ರಾನೆಟ್ ಟೆಕ್ನಾಲಜೀಸ್ IPO QIB ವಿಭಾಗದಿಂದ 7.13 ಪಟ್ಟು, HNI ವಿಭಾಗದಿಂದ 26.65 ಪಟ್ಟು ಹಾಗೂ ರಿಟೇಲ್ ವಿಭಾಗದಿಂದ 8.98 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಒಟ್ಟು ಸಬ್ಸ್ಕ್ರಿಪ್ಷನ್ನು 12.24 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿರುತ್ತದೆ. ಇದರ GMP ಸುಮಾರು ₹7ರಿಂದ ₹18 ನಡುವೆ ಇದೆ. ಅಂದರೆ ಸುಮಾರು 5.5%ಯಿಂದ 14% ಪ್ರೀಮಿಯಂ ಸೂಚಿಸಿ ಟ್ರೇಡ್ ಆಗುತ್ತಿದೆ. ಮೂರನೇ IPO ಬಂದು ಲೋಹಿಯಾ ಕಾರ್ಪೊರೇಷನ್ IPO. ಸಾಧಾರಣ ಮಟ್ಟದ ಪ್ರತಿಕ್ರಿಯೆ ದೊರಕಿದ್ದು, QIB ವಿಭಾಗದಿಂದ 9.11 ಪಟ್ಟು, HNI ವಿಭಾಗದಿಂದ 6.82 ಪಟ್ಟು, ರಿಟೇಲ್ ವಿಭಾಗದಿಂದ 2.77 ಪಟ್ಟು, ಎಂಪ್ಲಾಯೀಸ್ ವಿಭಾಗದಿಂದ 1.39 ಪಟ್ಟು. ಅಂದರೆ ಒಟ್ಟು ಸಬ್ಸ್ಕ್ರಿಪ್ಷನ್ 7.25 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಇದರ ಪ್ರಸ್ತುತ GMP ಸುಮಾರು 11.50 ಇದೆ. ಅಂದರೆ ಸುಮಾರು 2.7% ಪ್ರೀಮಿಯಂನಲ್ಲಿ ಟ್ರೇಡ್ ಆಗುತ್ತಿದೆ. ಅಲಾಟ್ಮೆಂಟ್ ಮತ್ತು ಲಿಸ್ಟಿಂಗ್: ಈ 3 IPOಗಳಿಗೆ ಅಪ್ಲೈ ಮಾಡಿದವರು ಈ ದಿನಾಂಕಗಳನ್ನು ನೆನಪಿಟ್ಟುಕೊಳ್ಳಬೇಕು. ಅಲಾಟ್ಮೆಂಟ್ ಪ್ರೊಸೆಸ್ ಆಗೋದು ಜುಲೈ 28, 2026ರಂದು. ರೀಫಂಡ್ ಹಾಗೂ ಡಿಮ್ಯಾಟ್ ಕ್ರೆಡಿಟ್ ಆಗೋದು ಜುಲೈ 29, 2026ರಂದು. ಅಂದರೆ ಅಲಾಟ್ಮೆಂಟ್ ಸಿಕ್ಕರೆ ನಿಮ್ಮ ಶೇರ್ಗಳು ಡಿಮ್ಯಾಟ್ ಅಕೌಂಟ್ ಕ್ರೆಡಿಟ್ ಆಗ್ತವೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಅಮೌಂಟ್ ಬ್ಲಾಕ್ ಆಗಿರೋದು ರೀಫಂಡ್ ಆಗುತ್ತದೆ. ಈ ಒಂದು 3 IPOಗಳ ಲಿಸ್ಟಿಂಗ್ ಡೇಟು ಜುಲೈ 30, 2026ರಂದು. ಸಾಮಾನ್ಯವಾಗಿ ಅಲಾಟ್ಮೆಂಟ್ ಆದ ಬಳಿಕ SMS ಅಥವಾ ಇಮೇಲ್ ಮೂಲಕ ಮಾಹಿತಿ ಬರುತ್ತದೆ. ಈಗ ಅಪ್ಕಮಿಂಗ್ IPOಗಳು ಬ್ರೀಫ್ ಆಗಿ ನೋಡೋಣ. ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ IPO ಓಪನ್ ಆಗೋದು ಜುಲೈ 29, IPO ಕ್ಲೋಸ್ ಆಗೋದು ಜುಲೈ 31. ಇದರ ಪ್ರೈಸ್ ಬ್ಯಾಂಡು 560ರಿಂದ 590. ಲಾಟ್ ಸೈಜು 25 ಷೇರುಗಳು. ಪ್ರಸ್ತುತ ಇದರ GMP ₹21. ಒಂದು ಶೇರ್ ಮೇಲೆ ₹21 ಟ್ರೇಡ್ ಆಗುತ್ತಿದೆ. ಅಲಾಟ್ಮೆಂಟು ಆಗಸ್ಟ್ 3ರಂದು. ಲಿಸ್ಟಿಂಗ್ ಡೇಟು ಆಗಸ್ಟ್ 5. ಅಂದರೆ ಈ ಒಂದು ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ IPOದ ನಮ್ಮ ಚಾನಲಲ್ಲಿ IPO ರಿವ್ಯೂ ವಿಡಿಯೋ ಹಾಕಿರುತ್ತೇನೆ. ದಯವಿಟ್ಟು ತಾವು ಹೋಗಿ ಆ ವಿಡಿಯೋವನ್ನು ನೋಡಬಹುದು. ಅಪ್ಕಮಿಂಗ್ IPOದಲ್ಲಿ ಮೂರನೇ IPO ME ಎಲೆಕ್ಟ್ರೋ ಸಿಸ್ಟಮ್ಸ್. ಈ IPO ಓಪನ್ ಆಗೋದು ಜುಲೈ 30, ಕ್ಲೋಸ್ ಆಗೋದು ಆಗಸ್ಟ್ 3. ಇದರ ಪ್ರೈಸ್ ಬಂದು ₹400ರಿಂದ ₹425. ಒಂದು ಲಾಟ್ ಸೈಜಲ್ಲಿ 34 ಷೇರುಗಳು. ಇದರ ಒಂದು GMP ಪ್ರಸ್ತುತ ₹90 ಟ್ರೇಡ್ ಆಗ್ತಿದೆ. ಅಂದರೆ ಸುಮಾರು 21.2% ಪ್ರೀಮಿಯಮನ್ನು ಸೂಚಿಸುತ್ತದೆ. ಅಲಾಟ್ಮೆಂಟ್ ಡೇಟು ಆಗಸ್ಟ್ 4, ಲಿಸ್ಟಿಂಗ್ ಡೇಟು ಆಗಸ್ಟ್ 6. ಮೂರನೇ ಅಪ್ಕಮಿಂಗ್ IPO ಜುನಿಪರ್ ಗ್ರೀನ್ ಎನರ್ಜಿ. IPO ಓಪನ್ ಆಗೋದು ಜುಲೈ 30, IPO ಕ್ಲೋಸ್ ಆಗೋದು ಆಗಸ್ಟ್ 3. ಪ್ರೈಸ್ ಬ್ಯಾಂಡು $214ರಿಂದ $225. ಲಾಟ್ ಸೈಜು 66 ಷೇರುಗಳು. ಪ್ರಸ್ತುತ GMP ಇದರದ್ದೇನು ಅಪ್ಡೇಟ್ ಆಗಿರುವುದಿಲ್ಲ, ಅಂದರೆ GMP ಓಪನ್ ಆಗಿರುವುದಿಲ್ಲ. ಅಲಾಟ್ಮೆಂಟ್ ಆಗಸ್ಟ್ 4ರಂದು, ಲಿಸ್ಟಿಂಗ್ ಡೇಟು ಆಗಸ್ಟ್ 6ರಂದು. ಒಟ್ಟಾರೆಯಾಗಿ ನೋಡಿದರೆ ಇಂದಿನ 3 IPOಗಳಲ್ಲಿ ಇಂಡೋ MIMಗೆ ಅತ್ಯಂತ ಭರ್ಜರಿ ಬೇಡಿಕೆ ಕಂಡುಬಂದಿದೆ. ರಿಟೈಲ್ ವಿಭಾಗದಲ್ಲಿ 6 ಪಟ್ಟಿಗೂ ಹೆಚ್ಚು ಸಬ್ಸ್ಕ್ರಿಪ್ಷನ್ ಆಗಿರುವುದರಿಂದ ಅಲಾಟ್ಮೆಂಟ್ ಸಂಪೂರ್ಣವಾಗಿ ಲಾಟ್ರಿ ಆಧಾರಿತವಾಗಲಿದೆ. ಹಾಗಾದರೆ ನೀವು ಯಾವ IPOಗೆ ಅಪ್ಲೈ ಮಾಡಿದ್ದೀರಾ? ನಿಮಗೆ ಅಲಾಟ್ಮೆಂಟ್ ಸಿಗುತ್ತದೆ ಅನ್ನೋ ವಿಶ್ವಾಸ ಇದೆಯಾ? ಹಾಗೆ ಮಣಿಪಾಲ್ ಹೆಲ್ತ್ ಅಥವಾ ME ಎಲೆಕ್ಟ್ರೋ ಸಿಸ್ಟಮ್ IPO ಬಗ್ಗೆ ಅಪ್ಲೈ ಮಾಡುವ ಯೋಚನೆ ಇದೆಯಾ?
ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮುಂದಿನ ಒಂದು ಜುನಿಫರ್ ಗ್ರೀನ್ ಎನರ್ಜಿ ಹಾಗೂ ಎಮಿ ಎಲೆಕ್ಟ್ರೋ ಸಿಸ್ಟಮ್ IPOಗಳ ರಿವ್ಯೂ ವಿಡಿಯೋವನ್ನು ಚಾನಲಲ್ಲಿ ಅಪ್ಲೋಡ್ ಮಾಡಲಾಗುವುದು ಮುಂದಿನ ದಿನದಲ್ಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು IPO ಹಾಗೂ ಸ್ಟಾಕ್ ಮಾರ್ಕೆಟ್ ಸಂಬಂಧಿತ ನಿಖರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.